ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನಲ್ಲಿ ಮೊನ್ನೆ ಸುರಿದ ಮಳೆಯಿಂದಾಗಿ ಮೂರಂತಸ್ತಿನ ಕಟ್ಟಡ ಕುಸಿದ ಘಟನೆ ನಡೆದಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಗೋವಿಂದ ಶೆಟ್ಟಿ ಪಾಳ್ಯದ ಕೃಷ್ಣಾರೆಡ್ಡಿ ಬಡಾವಣೆಯ ಭಾರತಿ ಅನ್ನೋರಿಗೆ ಸೇರಿದ ಕಟ್ಟಡ ಕುಸಿದಿದ್ದು ಮನೆಯಲ್ಲಿ ಇದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಳೆದ 3 ದಿನಗಳಿಂದ ಸುರಿದ ಮಳೆಗೆ ಕಟ್ಟಡ ಶಿಥಿಲಗೊಂಡಿತ್ತು. ಆದರೆ ಕಟ್ಟಡದ ಪಕ್ಕದ ಸೈಟ್ನಲ್ಲಿ ಬೋರ್ವೆಲ್ ಕೊರೆಸಿದ್ದರಿಂದ ಕಟ್ಟಡ ಮತ್ತಷ್ಟು ಶಿಥಿಲಗೊಂಡು ಗೋಡೆಗಳಲ್ಲಿ ಬಿರುಕು ಕಾಣಿಸಲು ಆರಂಭವಾಗಿದೆ. ಬೋರ್ವೆಲ್ ಕೊರೆಯುವ ವಾಹನ ಬೋರ್ವೆಲ್ ಕೊರೆದು ಹೋಗುವಾಗ ಕಟ್ಟಡವನ್ನು ತಾಕಿಸಿಕೊಂಡು ಹೋಗಿದ್ದರಿಂದ ಕುಸಿದಿದೆ ಅನ್ನೋದು ಸ್ಥಳೀಯರ ಆರೋಪವಾಗಿದೆ. ಇನ್ನು ಕಟ್ಟಡ ಕುಸಿದಾಗ ಒಳಗಡೆ ಇದ್ದವರೆಲ್ಲ ಓಡಿ ಹೋದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೆಲವೇ ಕ್ಷಣಗಳ ಅಂತರದಲ್ಲಿ ಇಬ್ಬರು ಪ್ರಾಣಾಪಾಯದಿಂದ ಪಾರಾದಂತಹ ಸಿಸಿಟಿವಿಯ ದೃಶ್ಯ ಇದು. 3 ಅಂತಸ್ತಿನ ಕಟ್ಟಡ ಏಕಾಏಕಿ ಕುಸಿದು ಬೀಳುತ್ತೆ. ಅದು ಕುಸಿಯೋದಕ್ಕೆ ಮುಂಚೆ ಸ್ವಲ್ಪ ಅಲುಗಾಡೋದಕ್ಕೆ ಆರಂಭ ಆದಾಗಲೇ ಅಲ್ಲಿ ಕೂತಿದ್ದಂತಹ ಇಬ್ಬರು ಅಲ್ಲಿಂದ ಓಡಿ ಹೋಗ್ತಾರೆ. ಅವರು ಹೀಗೆ ಪಾಸ್ ಆದ ತಕ್ಷಣವೇ ಯಾವ ರೀತಿ ಆ ಕಟ್ಟಡ ಕುಸಿದಿತ್ತು ಅನ್ನೋದನ್ನ ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಪಕ್ಕದ ಸೈಟ್ನಲ್ಲಿ ಬೋರ್ವೆಲ್ ಕೊರೆದಿದ್ದರಿಂದ ಈ ಅವಘಡ ಸಂಭವಿಸಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಇದರ ಜೊತೆಗೆ ಬೋರ್ವೆಲ್ ಅನ್ನ ಕೊರೆದಂತಹ ವಾಹನ ಹೋಗುವಾಗ ಕಟ್ಟಡವನ್ನ ತಾಕಿಕೊಂಡು ಹೋಗಿದೆ. ಅದರಿಂದಾಗಿಯೂ ಕೂಡ ಈ ಘಟನೆ ನಡೆದಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನಾವು ಸಿಸಿಟಿವಿಯ ದೃಶ್ಯದಲ್ಲೇ ನೋಡಿದ್ವಿ, ಅಚಾನಕ್ಕಾಗಿ ಕಟ್ಟಡ ಕುಸಿದಿರುವಂತಹದ್ದು. ಇದಕ್ಕೆ ಮುಖ್ಯ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗ ತನಿಖೆಯಿಂದ ಮಾಹಿತಿ ಹೊರಬೀಳ್ತಾ ಇದೆಯಾ, ಹೇಗೆ? ಭವನ ಏನು ಕಳೆದ 20 ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದಂತ ಈ ಒಂದು ಕಟ್ಟಡ ಇದನ್ನ ಮಣ್ಣಿನಿಂದ ನಿರ್ಮಿಸಲಾಗಿತ್ತು. ಇದಕ್ಕೆ ಸಿಮೆಂಟ್ ಬಳಸಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಅಂದ್ರೆ ಯಾವುದೇ ಪಿಲ್ಲರ್ಗಳು ಅಥವಾ ಕಾಲಂಗಳಿಲ್ಲದೆ 3 ಅಂತಸ್ತಿನ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿತ್ತು. ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರ್ತಕ್ಕಂಥ ಗೋವಿಂದ ಶೆಟ್ಟಿ ಪಾಳ್ಯದ ಕೃಷ್ಣಾರೆಡ್ಡಿ ಬಡಾವಣೆಯ ಭಾರತಿ ಶ್ರೀನಿವಾಸ್ ಅಂದ್ರೆ ಭಾರತಿ ಲೇಟ್ ಶ್ರೀನಿವಾಸ್ ರೆಡ್ಡಿ ಎಂಬುವರಿಗೆ ಸೇರಿರ್ತಕ್ಕಂಥ ಈ ಕಟ್ಟಡ ಆಗಿತ್ತು. ಏನು ಕಳೆದ 3-4 ದಿನಗಳಿಂದ ಸುರಿದಿದ್ದಂತ ಮಳೆಗೆ ಈ ಒಂದು ಕಟ್ಟಡ ಶಿಥಿಲಗೊಂಡಿತ್ತು. ಅಂದ್ರೆ ಏನು ಯಾವುದೇ ಸಿಮೆಂಟ್ ಬಳಕೆ ಆಗಿದ್ರಿಂದ ಸಹಜವಾಗಿ ಶಿಥಿಲಗೊಂಡಿತ್ತು. ದುರದೃಷ್ಟವಶಾತ್ ಏನು ನಿನ್ನೆ ಮಧ್ಯಾಹ್ನದ ವೇಳೆಗೆ ಪಕ್ಕದ ಸೈಟ್ ಅಲ್ಲಿ ಬಂದು ಯಾವಾಗ ಏನು ಬೋರ್ವೆಲ್ ಅನ್ನ ಹಾಕಲಾಗ್ತಿತ್ತು, ಬೋರ್ವೆಲ್ ಮುಗಿದಿತ್ತು, ನಂತರ ಬೋರ್ವೆಲ್ ಹೋಗುವಂತ ಸಂದರ್ಭದಲ್ಲಿ ರಿವರ್ಸ್ ನಲ್ಲಿ ಬರಬೇಕಾದ್ರೆ ಈ ಒಂದು ಕಟ್ಟಡಕ್ಕೆ ತಾಕ್ತು. ಆ ಒಂದು ಸಂದರ್ಭದಲ್ಲಿ ಇಡೀ ಕಟ್ಟಡವೇ ಅಲುಗಾಡ್ತು. ನಂತರ ಏನು ಅಲುಗಾಡಿದ ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿತ್ತು. ಕೆಳಗಡೆ ಒಂದು ಮೆಸ್ ನಡೆಸಲಾಗ್ತಾ ಇತ್ತು, ಅಂದ್ರೆ ಹೋಟೆಲ್ ನಡೆಸಲಾಗ್ತಾ ಇತ್ತು. ಆ ಒಂದು ಹೋಟೆಲ್ ಇದ್ದಂತವ್ರಿಗೆ ಅನುಭವ ಆಯ್ತು, ಕಟ್ಟಡ ಅಲುಗಾಡ್ತಾ ಇರೋದು, ತಕ್ಷಣವೇ ಹೊರ ಓಡಿದ್ರು. ಹಾಗಾಗಿ ಅವರಿಗೂ ಸಹ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಉಳಿದಂತೆ ಕಟ್ಟಡ ಕಳಪೆ ಕಾಮಗಾರಿ ಆಗಿದ್ರಿಂದ ಈ ಒಂದು ಕಟ್ಟಡ ಶಿಥಿಲ ಆಗಿತ್ತು. ನಂತರ ಏನು ಗ್ರಾಮ ಪಂಚಾಯಿತಿಯವರು ಈ ಒಂದು ಕಟ್ಟಡವನ್ನ ಇವತ್ತು ತೆರವುಗೊಳಿಸಿದ್ದಾರೆ. ಪರತ್ನಗರ ಪೊಲೀಸ್ನವರ ಮುಂಜಾಗ್ರತಾ ಕ್ರಮ ಮತ್ತು ಅಗ್ನಿಶಾಮಕ ದಳದವರ ಸಮಯ ಪ್ರಜ್ಞೆಯಿಂದಾಗಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಭಾವನಾ, ಇದೀಗ ಇಡೀ ಕಟ್ಟಡವನ್ನ ತೆರವುಗೊಳಿಸಲಾಗಿದೆ. ಈ 3 ಅಂತಸ್ತಿನ ಕಟ್ಟಡದಲ್ಲಿ ಸುಮಾರು ಎಷ್ಟು ಜನ ವಾಸವಾಗಿದ್ರು? ಇದರ ಜೊತೆಗೆ ಈ ಕಟ್ಟಡದ ಮಾಲೀಕರು ಈ ಕುರಿತಾಗಿ ಏನ್ ಹೇಳ್ತಿದ್ದಾರೆ? ಒಟ್ಟು 6 ಮನೆಗಳನ್ನ ಇಲ್ಲಿ 3 ಅಂತಸ್ತಿನ ಕಟ್ಟಡದಲ್ಲಿ ಅಂದ್ರೆ ಈ ಪ್ರತಿ ಫ್ಲೋರ್ಗೆ 2 ಮನೆಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಈ 6 ರೂಮ್ಗಳಲ್ಲೂ ಸಹ ವಾಸವಿದ್ರು. ಅಂದ್ರೆ ಇದರಲ್ಲಿ ಏನು ಕಾರ್ಮಿಕರ ಹೆಚ್ಚಾಗಿದ್ರು, ಎಲ್ಲರೂ ಸಹ ಏನು ಕೆಲಸಗಳಿಗೆ ಹೋಗಿದ್ರು. ಆದ್ರೆ ಗ್ರೌಂಡ್ ಫ್ಲೋರ್ ನಲ್ಲಿ ಮೆಸ್ ಅನ್ನ ನಡೆಸಲಾಗ್ತಾ ಇತ್ತು, ಒಂದು ಏನು ಹೋಟೆಲ್ ಅನ್ನ ನಡೆಸಲಾಗ್ತಾ ಇತ್ತು. ಹಾಗಾಗಿ ಯಾರು ನಿನ್ನೆ ಇಲ್ಲದೆ ಇದ್ದಿದ್ರಿಂದ ನಿನ್ನೆ ಕೆಳಗಡೆ ಏನು ನೆಲಮಹಡಿಯಲ್ಲಿ ಯಾವಾಗ ಏನು ಕುಸಿದಂತ ಅನುಭವ ಅವ್ರಿಗಾಯ್ತು, ಅಲ್ಲಿ ಅಡಿಗೆ ಮಾಡ್ತಿದ್ದಂತವ್ರು ತಕ್ಷಣ ಓಡಿ ಹೋದ್ರು. ಹಾಗಾಗಿ ಇದನ್ನ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಇನ್ನು ಉಳಿದಂತೆ 4 ಮನೆಗಳಲ್ಲಿ ಮೇಲ್ಗಡೆ ಇದ್ದಂತ 4 ಮನೆಗಳಲ್ಲಿ ಯಾರು ಇರ್ಲಿಲ್ಲ, ಇನ್ನು ಒಬ್ರೇನೋ ಇದ್ರು. ಅಲ್ಲಿಂದ ಅವರು ಕೆಳಗಡೆಗೆ ಏನು ಈ ಒಂದು ಕುಸಿದಂತ ಅಂದ್ರೆ ಕಟ್ಟಡ ಅಲಗಾಡದಂತ ಅನುಭವ ಆಗಿದ ತಕ್ಷಣ ಮೇಲಿಂದ ಜಂಪ್ ಹೊಡೆದಿದ್ದೇನೆ. ಅವ್ರಿಗೂ ಯಾವುದೇ ರೀತಿಯಾದಂತ ಪ್ರಾಣಾಪಾಯ ಆಗಿಲ್ಲ. ಭಾವನಾ, ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.